ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಿಯಾ ಮಿಥುನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮ ಊರಿಂದ ಹಸಿ ತಡ್ನಿಕಾಯಿನ ಕೊಟ್ಟು ಕಳಿಸಿದ್ರು. ನಮ್ಮ ಸೈಡು ಇದನ್ನು ತಡ್ನಿಕಾಯಿ ಅಂತ ಹೇಳಿ ಕರಿತೀವಿ. ನಿಮ್ಮ ಸೈಡು ಏನಂತ ಹೇಳಿ ಕರಿತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ತಡ್ನಿಕಾಯಿನ ಸಾಂಬಾರು ಮಾಡೋಕ್ಕೆ ಬಿಡಿಸ್ಕೊತಾ ಇದ್ದೀನಿ. ಬಿಡಿಸ್ಕೋಬೇಕು. ಕಾಳೆಲ್ಲ ಒಂದ್ಸಲ ವಾಶ್ ಮಾಡ್ಕೋಬೇಡ. ಹಸಿ ಕಾಳು ಹಾಕಿ ಸಾಂಬಾರು ಮಾಡ್ತಿರೋದ್ರಿಂದ ಮೊದಲಿಗೆ ಒಂದು ಬೌಲ್ಗೆ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿಗೆ ಬಿಸಿನೀರು ಹಾಕ್ಬಿಟ್ಟು ನೆನೆಯೋಕ್ಕಿಡೋಣ. ಬಿಸಿನೀರು ಹಾಕೋದ್ರಿಂದ ಹುಣಸೆ ಹಣ್ಣು ಬೇಗ ನೆನೆಯುತ್ತೆ ಅನ್ನೋದಕ್ಕೋಸ್ಕರ ಬಿಸಿನೀರು ಹಾಕಿ ನೆನೆಯೋಕೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಖಾರಕ್ಕೆ ಮತ್ತು ಕಾಳು ಒಗ್ಗರಣೆ ಮಾಡೋಕ್ಕೆ ಅಂತ 2 ಟೊಮೊಟೊ ಮತ್ತು 2 ಈರುಳ್ಳಿನ ತಗೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡ್ಮೇಲೆ ಒಂದು ಜಾರ್ ತೊಗೊಳ್ಳಿ. ಜಾರ್ಗೆ ಕಟ್ ಮಾಡಿರೋವಂಥ ಈರುಳ್ಳಿ, ಟೊಮೊಟೊ, ತೆಂಗಿನ ತುರಿ, 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ, 1/2 ಟೇಬಲ್ ಸ್ಪೂನ್ ಖಾರ ಪುಡಿ, ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಬರೋಣ. ಇದನ್ನು ಗ್ರೈಂಡ್ ಆಗಿದೆ. ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. 3 ಇಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಕರಿಬೇವು, ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ಥರ, ಸ್ಮೆಲ್ಲೆಲ್ಲ ಹೋಗೋ ಥರ ಫ್ರೈ ಮಾಡಿಕೊಂಡು ಕಟ್ ಮಾಡಿರೋ ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮೆತ್ತಗಾಗೋರ್ಗು ಫ್ರೈ ಮಾಡ್ಕೊಂಡ್ಮೇಲೆ ಟೊಮೊಟೊ ಫ್ರೈ ಆದಮೇಲೆ ಕಾಳು ಮತ್ತು ಆಲೂಗೆಡ್ಡೆನ ಹಾಕ್ಬಿಟ್ಟು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಆಗಲೇ ರೆಡಿ ಮಾಡಿದ್ವಲ್ಲ ಖಾರನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಕುದಿ ಬರ್ತಿದೆ ಅನ್ನೋ ಆದಮೇಲೆ ಹುಣಸೆ ಹಣ್ಣನ್ನ ನೆನೆಸಿದ್ವಲ್ಲ ಅದನ್ನು ಹುಣಸೆ ಹಣ್ಣಿನ ರಸನ ಹಾಕ್ಬಿಟ್ಟು ನೀರು ಎಷ್ಟು ಬೇಕು ಅಡ್ಜಸ್ಟ್ ಮಾಡಿಕೊಂಡು ಟೇಸ್ಟ್ ಎಲ್ಲ ಚೆಕ್ ಮಾಡಿಕೊಂಡು ಏನಾದರೂ ಸಪ್ಪೆ ಏನಾದ್ರು ಇದ್ದರೆ ಸ್ವಲ್ಪ ಸಾಲ್ಟ್ ಹಾಕಿ ಟೇಸ್ಟ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 2 ರಿಂದ 3 ನಿಮಿಷವನ್ನ ಹಾಕಿಸ್ಕೋಬೇಕು. ವಿಶಾಲಾಗಿ ಕೂಲ್ ಆದಮೇಲೆ ಬಿಸಿ ಬಿಸಿ ಅನ್ನದ ಜೊತೆ ಸಾರು ಮತ್ತು ಕಾಳು, ಮಾವಿನೆಣ್ಣಿತ್ತು, ಮಾವಿನೆಣ್ಣಿಂದ ಲಸ್ಸಿ ಮಾಡಿದ್ದೆ. ಸೊ ಇಷ್ಟನ್ನು ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.
ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.